ಇಸ್ರೇಲ್ಗೆ ಅವ್ರ ಇತ್ತೀಚಿನ ಕ್ರೈಸಿಸ್ ಆಗಿರೋದು ಇರಾನ್ದಿಂದ. ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಕೊಟ್ಬಿಟ್ರೆ ಈ ಭೂಪಟದ ಮೇಲೆ ಇಸ್ರೇಲ್ ಇರಲ್ಲ. ಈಗ ಇಸ್ರೇಲ್ ಅಮೆರಿಕದ ಮಗು ಇದ್ದಂಗೆ, ಮಗು ತೊಂದರೆ ಆದ್ರೆ ಅಪ್ಪನ ತೊಂದರೆ ಆಗತ್ತಲ್ವಾ, ಅದಕ್ಕೆ ಸಪೋರ್ಟ್. ಬಟ್ ಚಿಕ್ಕ ಅನುಮಾನ ಸರ್, ಬಟ್ ಇವಾಗ ಸಿನಾರಿಯೋ ಉಲ್ಟಾ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ನೀವು ಅಮೆರಿಕದ ಮಗು ಇಸ್ರೇಲ್ ಅಂತ ಹೇಳ್ತಿದ್ದೀರಿ, ಬಟ್ ಈಗ ಮಗುನೇ ತಂದೇನ್ ಕಂಟ್ರೋಲ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಅನೇಕರಿಗೆ ಇದೆ. ನಿಜ ನಿಜ, ಬಟ್ ಇದು ಬೋಲ್ಡನ್ ಆಗಿ ಆಗ್ತದೆ, ನನ್ನ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ. ಇಡೀ ಜಗತ್ತಿನ ನಿಯಮ ಆಗಿಬಿಟ್ಟಿದೆ ಈಗ ಜನತೆ ನೋಡಿ, ಯಾರು ಮಾತು ಕೇಳಲ್ಲ ಅವರು. ನಿಜ. ಇದೆಲ್ಲದರ ನಡುವೆ ರಾಜೀವ್ ಸರ್, ಹೌ ವಾಸ್ ಇರಾನ್ ಸಿಸ್ಟಮ್ ವರ್ಕಿಂಗ್ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕಂದ್ರೆ ಖೊಮೇನಿ ಇದ್ದ ಸಂದರ್ಭದಲ್ಲಿ ಖೊಮೇನಿ ಮಾತೇನೆ ಹುಕುಂ ಅನ್ನೋ ರೀತಿಯಲ್ಲಿತ್ತು. ಈಗ ಖೊಮೇನಿ ಎಲಿಮಿನೇಟ್ ಆದ್ಮೇಲೆ IRGC-ನ ಹ್ಯಾಂಡಲ್ ಮಾಡ್ತಿರೋರು ಯಾರು? ಅವರ ಪುತ್ರ ಮುಜ್ತಬಾಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತಂದ್ರೂ ಕೂಡ ಆತ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆತ ಇದ್ದಾನ ಇಲ್ವಾ, ಆತನ ಕಂಡೀಷನ್ ಹೇಗಿದೆ, ನೂರಾರು ಅನುಮಾನ ಇದೆ. ಹೂ ಇಸ್ ರನ್ನಿಂಗ್ ಇರಾನ್? ಇರಾನ್ ಅನ್ನ ಸದ್ಯಕ್ಕೆ ರನ್ ಮಾಡ್ತಾ ಇರುವ ಸಿಸ್ಟಮ್, ಇರಾನ್ ಹಿಂದಿರುವ ಶಕ್ತಿ ಯಾವುದು ಅಂತ ಹೇಳಿ. ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ಕಿಂತ ಮುಂಚೆ ನಿಮ್ ಹಿಂದಿನ ಪ್ರಶ್ನೆಗೆ ನಾನು ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ, ಅದನ್ನ ವ್ಯಕ್ತಪಡಿಸಬಹುದು ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಅವ್ರ ಒಪಿನಿಯನ್ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ ಯಾಕೆ ಆಗ್ತಿದೆ. ಇಲ್ಲ ಇಲ್ಲ, ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಿದ್ದಾರೆ ಅಷ್ಟೇ. ನಿಮ್ ಪರ ಇಲ್ಲ ಇಲ್ಲ, ಇಟ್ ಈಸ್ ಎವ್ರಿ 100 years 125 years ಏನಾಗುತ್ತೆ, the empire that is there collapses. ಹಿಂದೆ ಬ್ರಿಟಿಷ್ ಎಂಪೈರ್ ಕೊಲ್ಯಾಪ್ಸ್ ಆಯ್ತು, ಈಗ ಅಮೆರಿಕನ್ ಎಂಪೈರ್ ಇಸ್ ಕೊಲ್ಯಾಪ್ಸ್. ಕುಗ್ತಾ ಇರೋ ಒಂದು ಎಂಪೈರ್ ತನ್ನ ಒಂದು ಸಾಮರ್ಥ್ಯನ ಇನ್ನೂ ಒಂದಷ್ಟು ವರ್ಷ ಮುಂದೆ ಹಾಕಕ್ ನೋಡ್ತಾ ಇದೆ. ಆ ಒಂದು ವಿಂಡೋ ಆಫ್ ಆಪರ್ಚುನಿಟಿ ಏನಿದೆ, ಬಿಫೋರ್ ಇಟ್ ಸ್ಟ್ರೆಂತ್ ಫುಲ್ಲಿ ರೆಡ್ಯೂಸಸ್, Israel is trying to make use of the residual power of US in order to establish a hegemony in the Middle East. ಇನ್ನ ಒಂದು 2003 ಅಯತುಲ್ಲಾ ಖೊಮೇನಿ ಅವರು ಒಂದು ಫತ್ವಾ ಕೊಟ್ಟರು. ಏನ್ ಫತ್ವಾ? ಆಸ್ ಪರ್ ಇಸ್ಲಾಮಿಕ್ ಲಾ ಆಸ್ ಸೀನ್ ಬೈ ಹಿಮ್, ಎ ನ್ಯೂಕ್ಲಿಯರ್ ಬಾಂಬ್ ಈಸ್ ನಾಟ್ ವಿತ್ ಇನ್ ದ ಟೆನೆಂಟ್ಸ್ ಆಫ್ ಇಸ್ಲಾಂ ಅಂತ ಒಂದು ಹೇಳಿಕೆ ಕೊಟ್ಟರು. ಅದೇ ಟೈಮಲ್ಲಿ 2003 ನಾರ್ತ್ ಕೊರಿಯಾನವರು NPT ಇಂದ ಹೊರಗೆ ಬಂದು ಒಂದು ನ್ಯೂಕ್ಲಿಯರ್ ಬಾಂಬ್ ಮಾಡ್ಕೊಂಡು, ಅವ್ರ ಹತ್ರ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಇದೆ, ಇರಾನ್ ಹತ್ರ ಇಲ್ಲ. ಸೊ ಒಂದು ವೈಪರ್ಯತೆ ನೋಡಿ, ನಾರ್ತ್ ಕೊರಿಯಾ 2003 ಹೊರಗೆ ಬಂದು NPT ಇಂದ ಹೊರಗೆ ಬಂದು ನ್ಯೂಕ್ಲಿಯರ್ ಬಾಂಬ್ ಮಾಡ್ತು, ಅದ್ರ ಮೇಲೆ ಅಟ್ಯಾಕ್ ಮಾಡಕ್ ಇದುವರೆಗೂ ಯಾರಿಗೂ ಧೈರ್ಯ ಬಂದಿಲ್ಲ. ಇವರು ದೇರ್ ವಾಸ್ ಅನ್ ಅಗ್ರಿಮೆಂಟ್ ವಿತ್ ಅಮೆರಿಕಾ, IAEA ಅನ್ನೋರು ಇನ್ಸ್ಪೆಕ್ಷನ್ಸ್ ಕೂಡ ಮಾಡ್ತಿದ್ರು. ಇದೆಲ್ಲ ಮಾಡಿ ಈ ಪ್ರೆಸಿಡೆಂಟ್ ಟ್ರಂಪ್ ಅವರು 2015-18 ಆ ನ್ಯೂಕ್ಲಿಯರ್ ಟ್ರೀಟಿಯಿಂದ ಹೊರಗೆ ಬಂದು ಇವತ್ತು ನೆಗೋಷಿಯೇಷನ್ ನಡೀಬೇಕಾದ್ರೆ ಯುದ್ಧ ಪ್ರಾರಂಭ ಮಾಡಿದ್ರು. ತಮ್ಮ ಎರಡನೇ ಪ್ರಶ್ನೆ, ಈಗ ನೀವು ಕೇಳಿದ ಪ್ರಶ್ನೆ ಯಾರು ನಡೆಸ್ತಾ ಇದ್ದಾರೆ ಅಂದ್ರೆ, ಇದು ವೆಸ್ಟರ್ನ್ ಕಂಟ್ರೀಸ್ದು ಒಂದು ನೆರೇಟಿವ್. ಅಲ್ಲೊಬ್ಬ ಡಿಕ್ಟೇಟರ್ ಇದ್ದಾನೆ, ಎಲ್ಲಾ ಕಡೆನೂ ನಮ್ಮ ಸಿನಿಮಾಲಿದ್ದಂಗೆ ಒಬ್ಬ ವಿಲನ್ ಬೇಕು, ಆ ವಿಲನ್ ಪಾತ್ರದಲ್ಲಿ ಒಬ್ಬ ಫಿಗರ್ ಬೇಕು. ಸೊ ದಟ್ ಫಿಗರ್ ಇನ್ ಇರಾನ್ಸ್ ಪ್ಲೇಸ್ ಇನ್ ಇರಾನ್ ಆಸ್ ಎ ಕಂಟ್ರಿ ವಾಸ್ ಅಯತುಲ್ಲಾ. ವೆರಾಸ್ ದ ರಿಯಾಲಿಟಿ ಆಸ್ ವಿ ಸಿ ನೌ, ಈಗ ನಾವು ಕಂಡಂಗೆ ಅದು ಆತರ ಅಲ್ಲ. ಅಯತುಲ್ಲಾ ಹೋದ್ರು ಅವ್ರ ಮಗ ಬಂದ, ಅವ್ರ ಮಗ ಹೋಗ್ತಾನೆ, ಇನ್ನೊಬ್ಬ ಹುಟ್ಟತಾನೆ. ಸೊ ಹಾಗಾಗಿ ಆ ನೆರೇಟಿವ್ ಏನ್ ಬಿಲ್ಡಪ್ ಆಗಿತ್ತು, ಒಬ್ಬ ಒಂದು ದೇಶ ನಡೆಸ್ತಾ ಇದ್ದಾನೆ ಅನ್ನೋ ನೆರೇಟಿವ್ ಅದು ಮುಗೀತು. ದಟ್ ವಾಸ್ ಎ ನೆರೇಟಿವ್ ಸೋಲ್ಡ್ ಟು ಅಸ್. ಯಾಕೆಂದ್ರೆ ಅಲ್ಲಿಂದ ನ್ಯೂಸ್ ಬರೋ ನ್ಯೂಸ್ ಎಲ್ಲ ನಮಗೆ ವೆಸ್ಟರ್ನ್ ಕಂಟ್ರೀಸ್ ಇಂದ ಬರೋದು, ಅದನ್ನ ನಾವು ಡೈಜೆಸ್ಟ್ ಮಾಡ್ಕೊಂತೀವಿ. ಸೊ ದಟ್ ನೆರೇಟಿವ್ ಹ್ಯಾಸ್ ಬಿನ್ ಪ್ರೂವ್ ಟು ಬಿ ಫಾಲ್ಸ್. ಈಗ ಮುಂದೆ ಅಯತುಲ್ಲಾ ಖೊಮೇನಿ ಅವರಾದ್ಮೇಲೆ ಅವ್ರ ಮಗ ಎರಡನೇ ಮಗ ಆಗಿದ್ದು ಹೇಗಾಯ್ತು? ಇಟ್ ವಾಸ್ ನಾಟ್ ಆಟೋಮ್ಯಾಟಿಕ್. ದೇರ್ ವಾಸ್ ಎ ಕ್ಲರ್ಜಿ, ಎ ಮೀಟಿಂಗ್ ಆಯ್ತು, 88 ಜನ ಸೇರಿದ್ರು. ಮೀಟಿಂಗ್ ಆಗಿ ಆ ಮೀಟಿಂಗ್ ಇಂದ ಹೊರಗೆ ಬಂದಿದ್ದು ಈ ಹೆಸರು, ಮುಜ್ತಬಾ ಅಯತುಲ್ಲಾ ಖೊಮೇನಿ ಅವರು. ಸೊ ಒಂದು ನೆರೇಟಿವ್ ಏನ್ ಬಿಲ್ಡಪ್ ಆಗಿತ್ತು, ಖೊಮೇನಿ ಅವರೇ ದೇಶ ನಡೆಸ್ತಾ ಇದಾರೆ, ಅವ್ರನ್ನ ಮುಗಿಸಿದ್ರೆ ದೇಶ ಮುಗಿಯುತ್ತೆ ಅನ್ನೋ ಒಂದು ನೆರೇಟಿವ್ ಅಥವಾ ಕಾನ್ಸೆಪ್ಟ್ ಏನಿದೆ, ಅದು ಧೂಳಾಗಿದೆ ಈ 14 ದಿನದ. ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಇರಾನ್ ಈಸ್ ಸರ್ವೈವಿಂಗ್ ಆಸ್ ಎ ಕಂಟ್ರಿ ವಿತ್ IRGC ಸಪೋರ್ಟ್ ಆಲ್ಸೋ.
ನಾಟ್ ಓನ್ಲಿ IRGC. ವೈ ಆರ್ ವಿ ಸೇಯಿಂಗ್ ದಟ್ IRGC ಇಂದನೇ ದೇಶ ನಡೀತಾ ಇದೆ, ಆತರ ಒಂದು ನೆರೆಟಿವ್ ಕೊಟ್ರೆ ಏನಾಗ್ತದೆ ಅಂದ್ರೆ ಯಾವುದೋ ಒಂದು ಮಿಲಿಷಿಯಾ ಗ್ರೂಪ್ ಇದೆ ದಟ್ ಈಸ್ ಕಂಟ್ರೋಲಿಂಗ್ ದ ಎಂಟೈರ್ 90 million ಅನ್ನೋ ಒಂದು ನೆರೆಟಿವ್ ಕೊಡ್ತಾ ಇದ್ದೀರಾ. ಅಲ್ಲಿಗೆ ಪ್ರಶ್ನೆ ಅಂದ್ರೆ ಹಾಗಾದ್ರೆ ಕಂಟ್ರೋಲ್ ಮಾಡ್ತಿರೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಅದೇನಾಗುತ್ತೆ ಅಂದ್ರೆ ಈಗ ಅಯತುಲ್ಲಾ ಖೊಮೇನಿ ಅವ್ರದ್ದು ಒಂದು ರಿಲಿಜಿಯಸ್ ರೆಜಿಮ್ ಇದೆ, ಆ ರೆಜಿಮ್ಗೂ ಒಂದಷ್ಟು ಪಾಪ್ಯುಲೇಷನ್ ಸಪೋರ್ಟ್ ಇದೆ. ನಮ್ಗೇನಾಗುತ್ತೆ ಅಂದ್ರೆ ಇಲ್ಲಿ ನಾವು ವೆಸ್ಟರ್ನ್ ಸೋರ್ಸಸ್ ಇಂದ ನೆರೆಟಿವ್ ಬರೋದ್ರಿಂದ ಎಲ್ಲೋ 4 ಜನ ಅಥವಾ 4,000 ಜನ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ದಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಪಾಪ್. ಇಸ್ರೇಲ್ಗೆ ಅವ್ರಿಗೆ ಡಿಜಿಟಲ್ ಕ್ರೈಸಿಸ್ ಆಗಿರೋದು ಇರಾನ್ದಿಂದ. ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಕೊಟ್ಬಿಟ್ರೆ ಈ ಭೂಪಟದ ಮೇಲೆ ಇಸ್ರೇಲ್ ಇರಲ್ಲ. ಈಗ ಇಸ್ರೇಲ್ ಅಮೆರಿಕಾದ ಮಗು ಇದ್ದಂಗೆ, ಮಗು ತೊಂದರೆ ಆದ್ರೆ ಅಪ್ಪನ ತೊಂದರೆ ಆಗತ್ತಲ್ವಾ, ಅದಕ್ಕೆ ಸಪೋರ್ಟ್. ಬಟ್ ಚಿಕ್ಕ ಅನುಮಾನ ಸರ್, ಬಟ್ ಇವಾಗ ಸಿನಾರಿಯೋ ಉಲ್ಟಾ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ನೀವು ಅಮೆರಿಕದ ಮಗು ಇಸ್ರೇಲ್ ಅಂತ ಹೇಳ್ತಿದ್ದೀರಿ, ಬಟ್ ಈಗ ಮಗುನೇ ತಂದೆ ಕಂಟ್ರೋಲ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಅನೇಕರಿಗೆ ಇದೆ. ನಿಜ ನಿಜ, ಬಟ್ ಇದು ಗೋಲ್ಡನ್ ಆಗಿ ಆಗ್ತದೆ, ನನ್ನ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ. ಇಡೀ ಜಗತ್ತಿನ ನಿಯಮ ಆಗಿಬಿಟ್ಟಿದೆ ಈಗ ಜನತೆ ನೋಡಿ ಯಾರು ಮಾತು ಕೇಳಲ್ಲ ಅವರು. ನಿಜ. ಇದೆಲ್ಲದರ ನಡುವೆ ರಾಜೀವ್ ಸರ್, ಹೌ ವಾಸ್ ಇರಾನ್ ಸಿಸ್ಟಮ್ ವರ್ಕಿಂಗ್ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕಂದ್ರೆ ಖೊಮೇನಿ ಇದ್ದ ಸಂದರ್ಭದಲ್ಲಿ ಖೊಮೇನಿ ಮಾತೇನೆ ಹುಕುಂ ಅನ್ನೋ ರೀತಿಯಲ್ಲಿತ್ತು. ಈಗ ಖೊಮೇನಿ ಎಲಿಮಿನೇಟ್ ಆದ್ಮೇಲೆ IRGC ನ ಹ್ಯಾಂಡಲ್ ಮಾಡ್ತಿರೋರು ಯಾರು? ಅವರ ಪುತ್ರ ಮುಜ್ತಬಾಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತಂದ್ರೂ ಕೂಡ ಆತ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆತ ಇದ್ದಾನ ಇಲ್ವಾ, ಆತನ ಕಂಡೀಷನ್ ಹೇಗಿದೆ, ನೂರಾರು ಅನುಮಾನ ಇದೆ. ಹೂ ಇಸ್ ರನ್ನಿಂಗ್ ಇರಾನ್ ಅನ್ನ ಸದ್ಯಕ್ಕೆ ರನ್ ಮಾಡ್ತಾ ಇರುವ ಸಿಸ್ಟಮ್, ಇರಾನ್ ಹಿಂದಿರುವ ಶಕ್ತಿ ಯಾವುದು ಅಂತ ಹೇಳಿ? ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ಕಿಂತ ಮುಂಚೆ ನಿಮ್ ಹಿಂದಿನ ಪ್ರಶ್ನೆಗೆ ನಾನು ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ, ಅದನ್ನ ವ್ಯಕ್ತಪಡಿಸಬಹುದು ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಅವ್ರ ಒಪಿನಿಯನ್ ಹೇಳ್ತಿದ್ದಾರೆ. ಇಲ್ಲ ಇಲ್ಲ, ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ ಪರ ಇಲ್ಲ ಇಲ್ಲ, ಇಟ್ ಈಸ್ ಎವ್ರಿ 100 years 125 years ಏನಾಗುತ್ತೆ, ದ ಎಂಪೈರ್ ದಟ್ ಈಸ್ ದೇರ್ ಕೊಲ್ಯಾಪ್ಸಸ್. ಹಿಂದೆ ಬ್ರಿಟಿಷ್ ಎಂಪೈರ್ ಕೊಲ್ಯಾಪ್ಸ್ ಆಯ್ತು, ಈಗ ಅಮೆರಿಕನ್ ಎಂಪೈರ್ ಇಸ್ ಕೊಲ್ಯಾಪ್ಸ್. ಕುಗ್ತಾ ಇರೋ ಒಂದು ಎಂಪೈರು ತನ್ನ ಒಂದು ಸಾಮರ್ಥ್ಯನ ಇನ್ನೂ ಒಂದಷ್ಟು ವರ್ಷ ಮುಂದೆ ಹಾಕಕ್ ನೋಡ್ತಾ ಇದೆ. ಆ ಒಂದು ವಿಂಡೋ ಆಫ್ ಆಪರ್ಚುನಿಟಿ ಏನಿದೆ, ಬಿಫೋರ್ ಇಟ್ ಸ್ಟ್ರೆಂತ್ ಫುಲ್ಲಿ ರೆಡ್ಯೂಸಸ್, Israel is trying to make use of the residual power of US in order to establish a hegemony in the Middle East. ಇನ್ನ ಒಂದು 2003 ಅಯತುಲ್ಲಾ ಖೊಮೇನಿ ಅವರು ಒಂದು ಫತ್ವಾ ಕೊಟ್ಟರು. ಏನ್ ಫತ್ವಾ? ಆಸ್ ಪರ್ ಇಸ್ಲಾಮಿಕ್ ಲಾ ಆಸ್ ಸೀನ್ ಬೈ ಹಿಮ್, ಎ ನ್ಯೂಕ್ಲಿಯರ್ ಬಾಂಬ್ ಈಸ್ ನಾಟ್ ವಿತ್ ಇನ್ ದ ಟೆನೆಂಟ್ಸ್ ಆಫ್ ಇಸ್ಲಾಂ ಅಂತ ಒಂದು ಹೇಳಿಕೆ ಕೊಟ್ಟರು. ಅದೇ ಟೈಮಲ್ಲಿ 2003 ನಾರ್ತ್ ಕೊರಿಯಾನವರು NPT ಇಂದ ಹೊರಗೆ ಬಂದು ಒಂದು ನ್ಯೂಕ್ಲಿಯರ್ ಬಾಂಬ್ ಮಾಡಿಕೊಟ್ರು. ಅವ್ರ ಹತ್ರ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಇದೆ, ಇರಾನ್ ಹತ್ರ ಇಲ್ಲ. ಸೊ ಒಂದು ವೈಪರ್ಯತೆ ನೋಡಿ, ನಾರ್ತ್ ಕೊರಿಯಾ 2003 ಹೊರಗೆ ಬಂದು NPT ಇಂದ ಹೊರಗೆ ಬಂದು ನ್ಯೂಕ್ಲಿಯರ್ ಬಾಂಬ್ ಮಾಡ್ತು, ಅದ್ರ ಮೇಲೆ ಅಟ್ಯಾಕ್ ಮಾಡಕ್ ಇದುವರೆಗೂ ಯಾರಿಗೂ ಧೈರ್ಯ ಬಂದಿಲ್ಲ. ಇವರು ದೇರ್ ವಾಸ್ ಅನ್ ಅಗ್ರಿಮೆಂಟ್ ವಿತ್ ಅಮೆರಿಕಾ, IAEA ಅನ್ನೋರು ಇನ್ಸ್ಪೆಕ್ಷನ್ಸ್ ಕೂಡ ಮಾಡ್ತಿದ್ರು. ಇದೆಲ್ಲ ಮಾಡಿ ಈ ಪ್ರೆಸಿಡೆಂಟ್ ಟ್ರಂಪ್ ಅವರು 2015-18 ಆ ನ್ಯೂಕ್ಲಿಯರ್ ಟ್ರೀಟಿಯಿಂದ ಹೊರಗೆ ಬಂದು ಇವತ್ತು ನೆಗೋಷಿಯೇಷನ್ ನಡೀಬೇಕಾದ್ರೆ ಯುದ್ಧ ಪ್ರಾರಂಭ ಮಾಡಿದ್ರು. ತಮ್ಮ ಎರಡನೇ ಪ್ರಶ್ನೆ, ಈಗ ನೀವು ಕೇಳಿದ ಪ್ರಶ್ನೆ ಯಾರು ನಡೆಸ್ತಾ ಇದ್ದಾರೆ ಅಂದ್ರೆ, ಇದು ವೆಸ್ಟರ್ನ್ ಕಂಟ್ರೀಸ್ದು ಒಂದು ನೆರೇಟಿವ್. ಅಲ್ಲೊಬ್ಬ ಡಿಕ್ಟೇಟರ್ ಇದ್ದಾನೆ, ಎಲ್ಲಾ ಕಡೆನೂ ನಮ್ಮ ಸಿನಿಮಾಲಿದ್ದಂಗೆ ಒಬ್ಬ ವಿಲನ್ ಬೇಕು, ಆ ವಿಲನ್ ಪಾತ್ರದಲ್ಲಿ ಒಬ್ಬ ಫಿಗರ್ ಬೇಕು. ಸೊ ದಟ್ ಫಿಗರ್ ಇನ್ ಇರಾನ್ಸ್ ಪ್ಲೇಸ್ ಇನ್ ಇರಾನ್ ಆಸ್ ಎ ಕಂಟ್ರಿ ವಾಸ್ ಅಯತುಲ್ಲಾ. ವೆರಾಸ್ ದ ರಿಯಾಲಿಟಿ ಆಸ್ ವಿ ಸಿ ನೌ, ಈಗ ನಾವು ಕಂಡಂಗೆ ಅದು ಆತರ ಅಲ್ಲ. ಅಯತುಲ್ಲಾ ಹೋದ್ರು ಅವ್ರ ಮಗ ಬಂದ, ಅವ್ರ ಮಗ ಹೋಗ್ತಾನೆ, ಇನ್ನೊಬ್ಬ ಹುಟ್ಟತಾನೆ. ಸೊ ಹಾಗಾಗಿ ಆ ನೆರೇಟಿವ್ ಏನ್ ಬಿಲ್ಡಪ್ ಆಗಿತ್ತು, ಒಬ್ಬ ಒಂದು ದೇಶ ನಡೆಸ್ತಾ ಇದ್ದಾನೆ ಅನ್ನೋ ನೆರೇಟಿವ್ ಅದು ಮುಗೀತು. ದಟ್ ವಾಸ್ ಎ ನೆರೇಟಿವ್ ಸೋಲ್ಡ್ ಟು ಅಸ್. ಯಾಕೆಂದ್ರೆ ಅಲ್ಲಿಂದ ನ್ಯೂಸ್ ಬರೋ ನ್ಯೂಸ್ ಎಲ್ಲ ನಮಗೆ ವೆಸ್ಟರ್ನ್ ಕಂಟ್ರೀಸ್ ಇಂದ ಬರೋದು, ಅದನ್ನ ನಾವು ಡೈಜೆಸ್ಟ್ ಮಾಡ್ಕೊಂತೀವಿ. ಸೊ ದಟ್ ನೆರೇಟಿವ್ ಹ್ಯಾಸ್ ಬಿನ್ ಪ್ರೂವ್ ಟು ಬಿ ಫಾಲ್ಸ್. ಈಗ ಮುಂದೆ ಅಯತುಲ್ಲಾ ಖೊಮೇನಿ ಅವರಾದ್ಮೇಲೆ ಅವ್ರ ಮಗ ಎರಡನೇ ಮಗ ಆಗಿದ್ದು ಹೇಗಾಯ್ತು? ಇಟ್ ವಾಸ್ ನಾಟ್ ಆಟೋಮ್ಯಾಟಿಕ್. ದೇರ್ ವಾಸ್ ಎ ಕ್ಲರ್ಜಿ
ಮೀಟಿಂಗ್ ಆಯ್ತು, 88 ಜನ ಸೇರಿದ್ರು. ಮೀಟಿಂಗ್ ಆಗಿ ಆ ಮೀಟಿಂಗ್ ಇಂದ ಹೊರಗೆ ಬಂದಿದ್ದು ಈ ಹೆಸರು ಮುಜ್ತಬಾ ಅಯತುಲ್ಲಾ ಖೊಮೇನಿ ಅವರು. ಸೊ ಒಂದು ನೆರೆಟಿವ್ ಏನ್ ಬಿಲ್ಡಪ್ ಆಗಿತ್ತು, ಖೊಮೇನಿ ಅವರೇ ದೇಶ ನಡೆಸ್ತಾ ಇದಾರೆ, ಅವ್ರನ್ನ ಮುಗಿಸಿದ್ರೆ ದೇಶ ಮುಗಿಯುತ್ತೆ ಅನ್ನೋ ಒಂದು ನೆರೆಟಿವ್ ಅಥವಾ ಕಾನ್ಸೆಪ್ಟ್ ಏನಿದೆ ಅದು ಧೂಳಾಗಿದೆ ಈ 14 ದಿನದಲ್ಲಿ. ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಇರಾನ್ ಈಸ್ ಸರ್ವೈವಿಂಗ್ ಆಸ್ ಎ ಕಂಟ್ರಿ. ವಿತ್ IRGC ಸಪೋರ್ಟ್ ಆಲ್ಸೋ. ನಾಟ್ ಓನ್ಲಿ IRGC. ವೈ ಆರ್ ವಿ ಸೇಯಿಂಗ್ ದಟ್ IRGC ಇಂದಾನೆ ದೇಶ ನಡೀತಾ ಇದೆ? ಆತರ ಒಂದು ನೆರೆಟಿವ್ ಕೊಟ್ರೆ ಏನಾಗ್ತದೆ ಅಂದ್ರೆ, ಯಾವುದೋ ಒಂದು ಮಿಲಿಷಿಯಾ ಗ್ರೂಪ್ ಇದೆ ದಟ್ ಈಸ್ ಕಂಟ್ರೋಲಿಂಗ್ ದ ಎಂಟೈರ್ 90 million ಅನ್ನೋ ಒಂದು ನೆರೆಟಿವ್ ಕೊಡ್ತಾ ಇದ್ರೆ ಅಲ್ಲಿ ಪ್ರಶ್ನೆ ಅಂದ್ರೆ ಹಾಗಾದ್ರೆ ಕಂಟ್ರೋಲ್ ಮಾಡ್ತಿರೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಅದೇನಾಗುತ್ತೆ ಅಂದ್ರೆ, ಈಗ ಅಯತುಲ್ಲಾ ಖೊಮೇನಿ ಅವ್ರದ್ದು ಒಂದು ರಿಲಿಜಿಯಸ್ ರೆಜಿಮ್ ಇದೆ. ಆ ರೆಜಿಮ್ಗೂ ಒಂದಷ್ಟು ಪಾಪ್ಯುಲೇಷನ್ ಸಪೋರ್ಟ್ ಇದೆ. ನಮಗೇನಾಗುತ್ತೆ ಅಂದ್ರೆ, ಇಲ್ಲಿ ನಾವು ವೆಸ್ಟರ್ನ್ ಸೋರ್ಸಸ್ ಇಂದ ನೆರೆಟಿವ್ ಬರೋದ್ರಿಂದ ಎಲ್ಲೋ 4 ಜನ ಅಥವಾ 4,000 ಜನ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ದಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ